ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇವತ್ತು ಮಕ್ಕಳ ದಿನಾಚರಣೆ. ಈ ಸಂದರ್ಭದಲ್ಲಿ ಪುಟಾಣಿಗಳಿಗೆಲ್ಲ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಇವತ್ತು ಮಕ್ಕಳ ದಿನಾಚರಣೆ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಒಂದು ಗಂಭೀರ ವಿಷಯವನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಡಯಾಬಿಟೀಸ್ ಅಂದ ತಕ್ಷಣ ವಯಸ್ಸಾದವರಿಗೆ ಬರುವಂತಹ ಕಾಯಿಲೆ ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಮಕ್ಕಳಲ್ಲೂ ಕೂಡ ಈ ಮಧುಮೇಹದ ತೊಂದರೆ ಆಗುತ್ತೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಈ ಮಧುಮೇಹ ಮಕ್ಕಳಿಗೆ ಬರುತ್ತೆ, ಅದರ ಸಿಂಪ್ಟಮ್ಸ್ ಏನು, ಪರಿಹಾರ ಏನು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮಕ್ಕಳಲ್ಲಿ ಬರುವ ಮಧುಮೇಹದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೈದ್ಯರಾದ ಗೌತಮ್ ಚೌಧರಿ ಅವರು. ಗೌತಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಈಗಾಗಲೇ ಹೇಳಿದೆ, ಸಾಮಾನ್ಯವಾಗಿ ಮಧುಮೇಹ ಅಂತ ನಾವು ಯೋಚನೆ ಮಾಡಿದ್ವಿ ಅಂದರೆ ವಯಸ್ಸಾದ ನಂತರ ಅಂತ ಅನ್ಕೊಳ್ತೀವಿ. ಆದರೆ ಈ ಡಯಾಬಿಟೀಸ್ ಅಂದರೆ ಏನು, ಮತ್ತು ಮಕ್ಕಳಿಗೆ ಹೇಗೆ ಬರುತ್ತಿದ್ದು? ಸಾಮಾನ್ಯವಾಗಿ ಡಯಾಬಿಟೀಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಜನರಿಗೆ ಬರುವಂಥದ್ದು. ಸುಮಾರು ಜನರಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂದರೆ ಡಯಾಬಿಟೀಸ್ ದೊಡ್ಡವರಿಗೆ ಮಾತ್ರ, ವಯಸ್ಸಾದವರಿಗೆ ಮಾತ್ರ. ಹೌದು. ಅಲ್ಲಿಂದ ಡಯಾಬಿಟೀಸ್ ಹೇಗೆ ಬರುತ್ತೆ ಅಂತ ಸುಮಾರು ಜನರಿಗೆ ಗೊತ್ತಿಲ್ಲ. ಡಯಾಬಿಟೀಸ್ ಅಂದರೆ ರಕ್ತದ ಪ್ರಮಾಣದಲ್ಲಿ ಸಕ್ಕರೆ ಪ್ರಮಾಣ ತುಂಬ ಜಾಸ್ತಿ ಇರೋದು, ಅಗತ್ಯಕ್ಕಿಂತ ಜಾಸ್ತಿ ಇರ್ಬೋದು. ಹೇಗಾಗೋದು? ಅದು ಹೇಗಾಗುತ್ತಂದರೆ ನಾವು ಏನೇ ಆಹಾರ ತಗೊಂಡಾಗ ಹೊಟ್ಟೆಗೆ ಹೋಗಿಬಿಟ್ಟು ಗ್ಲೂಕೋಸ್ಗಾಗಿ ಕನ್ವರ್ಟ್ ಆಗುತ್ತೆ. ಅದು ಆಹಾರ ಇರೋದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಆಗಿ ಕನ್ವರ್ಟ್ ಆದಾಗ ಆ ಆಹಾರವನ್ನು ಪ್ರತಿಯೊಂದು ಸೆಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಅಂದರೆ ಪ್ರತಿಯೊಂದು ಆರ್ಗನ್ಸ್ಗೆ ಹೋಗೋಕ್ಕೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ನ ತುಂಬ ಅಗತ್ಯವಾದದ್ದು. ಈ ಇನ್ಸುಲಿನ್ ಅನ್ನೋ ಹಾರ್ಮೋನು ಪ್ಯಾಂಕ್ರಿಯಸ್ ಅಂತ ಒಂದು ಆರ್ಗನ್ ಇರುತ್ತೆ, ಅದು ಹೊಟ್ಟೆಯ ಹಿಂಭಾಗ ಇರುತ್ತೆ. ಆ ಆರ್ಗನ್ನಲ್ಲಿ ಒಂದು ಬೀಟಾ ಸೆಲ್ಸ್ ಅಂತ ಇರುತ್ತೆ. ಬೀಟಾ ಸೆಲ್ಸಲ್ಲಿ ಈ ಇನ್ಸುಲಿನ್ ಹಾರ್ಮೋನು ಸೆಕ್ರಿಷನ್ಸ್ ಆಗ್ತಾ ಇರುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ನಲ್ಲಿ ಪ್ರಮಾಣ ತುಂಬ ಕಡಿಮೆ ಆದಾಗ ಅಥವಾ ಪ್ರೊಡಕ್ಷನ್ ಆಗದೆ ಇರುವಾಗ ಪ್ಯಾಂಕ್ರಿಯಾಸ್ ಅನ್ನೋದು ಈಗ ಫ್ಯಾಕ್ಟ್ರಿ ಥರ ವರ್ಕ್ ಮಾಡುತ್ತೆ, ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಇದು ಯಾವ ಥರ ಮಕ್ಕಳಲ್ಲಿ ಇದು ಅಫೆಕ್ಟ್ ಆಗುತ್ತೆ ಅಂದರೆ ಏನಂದರೆ ಆಟೋ ಇಮ್ಯೂನ್ ಮೆಕ್ಯಾನಿಸಮ್ ಅಂತೀವಿ. ಅಂದರೆ ನಮ್ಮ ದೇಹದಲ್ಲೇ ನಮ್ಮ ವಿರುದ್ಧವಾಗಿ ದೇಹ ಕೋಶಗಳು ಫಾರ್ಮ್ ಆಗಿ ಈ ಐಲೆಟ್ ಎಫ್ ಬೀಟಾ ಸೆಲ್ಸ್ ಅನ್ನೋದೇನಿರುತ್ತೆ ಅದನ್ನು ನಾಶ ಮಾಡಿಬಿಡ್ತವೆ. ನಾಶ ಮಾಡಿದಾಗ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ತುಂಬ ಕಡಿಮೆ ಆಗುತ್ತೆ, ಅಲ್ಲ ನಿಂತು ಹೋಗ್ಬಿಡುತ್ತೆ. ನಿಂತು ಹೋದಾಗ ನಾವೇನು ಫುಡ್ ತೊಗೊಂಡಾಗ ಶುಗರಾಗಿ ಕನ್ವರ್ಟ್ ಆಗುತ್ತೋ, ಶುಗರಾಗಿ ಕನ್ವರ್ಟ್ ಆದಾಗ ಅದನ್ನು ಪ್ರತಿಯೊಂದು ಸೆಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಅಂದರೆ ಇಂಧನ ಇದ್ದಂಗೆ ಈ ಶುಗರು ಪ್ರತಿಯೊಂದು ಸೆಲ್ಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಂದ್ರೆ ಇನ್ಸುಲಿನ್ ಮುಖಾಂತರನೇ ಡಿಸ್ಟ್ರಿಬ್ಯೂಟ್ ಆಗಬೇಕು. ಯಾವಾಗ ಇಲ್ಲಿ ಇನ್ಸುಲಿನ್ ಇರೋದಿಲ್ವೋ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಡಯಾಬಿಟೀಸ್ ಅಂತೀವಿ. ಈ ಥರ ಡಯಾಬಿಟೀಸ್ಗೆ ಟೈಪ್ 1 ಡಯಾಬಿಟೀಸ್ ಅಥವಾ ಜುವೆನೈಲ್ ಆನ್ಸೆಟ್ ಡಯಾಬಿಟೀಸ್ ಅಂತೀವಿ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುತ್ತೆ. ಅಲ್ಲಿಂದ ಡಯಾಬಿಟೀಸ್ ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಜಗತ್ತಿನಾದ್ಯಂತ ಅಂದಾಜು ಪ್ರಕಾರ ಮೋರ್ ದ್ಯಾನ್ 300 ಮಿಲಿಯನ್ ಪೀಪಲ್ ಸಫರ್ ಆಗ್ತಾ ಇದ್ದಾರೆ. ಮೋರ್ ದ್ಯಾನ್ 300 ಮಿಲಿಯನ್. ಅದರಲ್ಲಿ 6.2 ಮಿಲಿಯನ್ ಜನರಿಗೆ ತಾವು ಡಯಾಬಿಟೀಸಿಂದ ಸಫರ್ ಆಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅವೇರ್ನೆಸ್ಸೇ ಇಲ್ಲ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದರೆ ಈಗ ಡಯಾಬಿಟೀಸ್ ಕಾಯಿಲೆ ಲಕ್ಷಣಗಳು ಹೇಳ್ತೀನಿ ನಾನು. ಏನಾಗುತ್ತಂದರೆ ಈ ಡಯಾಬಿಟೀಸ್ ಜಾಸ್ತಿ ಆದಾಗ, ಅಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಮಕ್ಕಳಲ್ಲಿ ತುಂಬ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು, ಅಲ್ಲಿಂದ ತುಂಬ ಬಾಯಾರಿಕೆ ಆಗೋದು, ಅಲ್ಲಿಂದ ತುಂಬ ಹಸಿವೆ ಆಗೋದು, ಸಡನ್ನಾಗಿ ಇದ್ದಕ್ಕಿದ್ದಂತೆ ತೂಕ ಕಡಿಮೆ ಆಗಿಬಿಡುತ್ತೆ. ಏನೂ ರೀಸನ್ ಇಲ್ಲದೇ ತೂಕ ಕಡಿಮೆ ಆಗಿಬಿಡುತ್ತೆ. ಅಲ್ಲಿಂದ ತುಂಬ ಇರಿಟೇಬಿಲಿಟಿ, ಸಿಟ್ಟಾಗೋದು, ಒಂಥರ ಮಗು ಯಾವಾಗಲೂ ಅಳ್ತಾ ಇರೋದು, ಇಲ್ಲ ಏನಾರು ಒಂದು ತೊಂದರೆ ಹೇಳ್ತಾ ಇರುತ್ತೆ. ಅಲ್ಲಿಂದ ಸಡನ್ನಾಗಿ ಏನಾಗುತ್ತೆ, ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಈಸಿ ಇದು ಅಂತೀವಿ ಏನಂದರೆ ಲಾಸ್ ಆಫ್ ಎನರ್ಜಿ. ಎನರ್ಜಿ ಅಂದರೆ ಶಕ್ತಿನೇ ಇರಲ್ಲ ಮಗುವಿಗೆ. ಇದೆಲ್ಲ ಆದಮೇಲೆ ಬೆಡ್ ವೆಟ್ಟಿಂಗ್ ಅಂತೀವಿ, ಗೊತ್ತಿಲ್ಲದೇ ಮೂತ್ರ ಮಾಡ್ಕೊಂಡ್ಬಿಡೋದು ಬೆಡ್ಡಲ್ಲೇ. ಇದೆಲ್ಲ ಲಕ್ಷಣಗಳು ಬರ್ತವೆ. ಇದೆಲ್ಲ ಲಕ್ಷಣಗಳು ಏನಕ್ಕೆ ಅಂದರೆ ಇದಕ್ಕೆಲ್ಲ ಕಾರಣ ಇನ್ಸುಲಿನ್. ಈ ಬಾಯಾರಿಕೆ ಏನಾಗುತ್ತೆ ಅಂದರೆ ಪದೇ ಪದೇ ಯೂರಿನ್ ಹೋಗೋದು ಏನಕ್ಕೆ ಅಂದರೆ ಬ್ಲಡ್ಡಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆದಾಗ ಕಿಡ್ನಿಗೆ ಎಕ್ಸ್ಟ್ರಾ ವರ್ಕ್ ಬೀಳುತ್ತೆ. ಅಂದರೆ ಈ ಕಿಡ್ನಿಗೆ ಎಕ್ಸ್ಟ್ರಾ ವರ್ಕ್, ಕಿಡ್ನಿ ಆ್ಯಕ್ಟ್ಸ್ ಆಸ್ ಎ ಫಿಲ್ಟರ್ ಆರ್ಗನ್ ಇನ್ ಅವರ್ ಬಾಡಿ. ಅಂದರೆ ನಮ್ಮ ಪ್ರತಿ ನಿಮಿಷಕ್ಕೆ 127 ml/h ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಕಿಡ್ನಿ. ಅದರಲ್ಲಿ ಗ್ಲೊಮೆರುಲಸ್ ಅಂತ ಒಂದು ಇರುತ್ತೆ ಕಿಡ್ನಿಯಲ್ಲಿ, ಒಂದು ಅಂಗ. ಅದು ಕಣ್ಣಿಗೆ ಕಾಣಲ್ಲ, ಮೈಕ್ರೋಸ್ಕೋಪ್ ಮುಖಾಂತರ ನೋಡಬೇಕು. ಏನಾಗುತ್ತೆ, ಶುಗರ್ ಜಾಸ್ತಿ ಆದಾಗ ಕಿಡ್ನಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಅದರಿಂದ ದೇಹದಿಂದ ಶುಗರ್ ಆಚೆ ಹೋಗೋಕ್ಕೆ ಶುರು ಆಗುತ್ತೆ. ಆಚೆ ಹೋದಕ್ಕೆ ಶುರು ಆದಾಗ ಏನಾಗುತ್ತೆ, ಡಿಹೈಡ್ರೇಷನ್ ಅನ್ನೋದಾಗುತ್ತೆ. ಡಿಹೈಡ್ರೇಷನ್ ಅಂದರೆ ಲಾಸ್ ಆಫ್ ವಾಟರ್ ಫ್ರಮ್ ದ ಬಾಡಿ. ಅವಾಗ ಏನಾಗುತ್ತೆ, ಬಾಯಾರಿಕೆ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ.
ಓಕೆ. ಇದು ಒಂದಕ್ಕೊಂದು ಲಿಂಕ್ ಆಗುತ್ತೆ. ಬಾಯಾರಿಕೆ ಆಗೋಕ್ಕೆ ಶುರು ಆಗುತ್ತೆ. ಬಾಯಾರಿಕೆ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಅಂದರೆ ತುಂಬ ಹಸಿವೆ ಆಗೋದು. ಶುಗರ್ ಯಾವಾಗ ನಮ್ಮ ಬಾಡಿಯಿಂದ ಆಚೆ ಹೋಗ್ತಾ ಇರುತ್ತೋ ಪ್ರತಿಯೊಂದು ಸೆಲ್ಗೂ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಪ್ರತಿಯೊಂದು ಸೆಲ್ಗೆ ಏನು ಶುಗರ್ ಬೇಕೋ ಸೊ ಅದಕ್ಕೆ ಎನರ್ಜಿ ಯುಟಿಲೈಸೇಷನ್ ಇರೋದೇ ಇಲ್ಲ. ಆವಾಗ ಏನಾಗುತ್ತೆ, ಮಗು ತುಂಬ ಸುಸ್ತಾಗುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮಗು ಈಗ ಈ ಥರ ಎನರ್ಜಿ ಯುಟಿಲೈಸೇಷನ್ ಕಡಿಮೆ ಆದಾಗ ಬಾಡಿ ಏನು ಮಾಡುತ್ತೆ, ಬಾಡಿ ಮೆಕ್ಯಾನಿಸಮ್ ಇರುತ್ತೆ ಏನಂದರೆ ಶುಗರ್ ಕೆಲವೊಂದು ಆರ್ಗನಲ್ಲಿ ಸ್ಟೋರ್ ಆಗುತ್ತೆ. ಈಗ ಲಿವರು, ಅಲ್ಲಿಂದ ಮಸಲ್ಸು, ಅಲ್ಲಿಂದ ಈ ಫ್ಯಾಟ್ ಟಿಶ್ಯೂನಲ್ಲಿ ಸ್ಟೋರ್ ಆಗಿರುತ್ತೆ. ಅದೆಲ್ಲ ಬ್ರೇಕ್ ಡೌನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿಂದ ಎನರ್ಜಿನ ಹಿರ್ಕೊಳ್ಳೋಕೆ ಶುರು ಮಾಡುತ್ತೆ ಬಾಡಿ. ಆವಾಗ ಏನಾಗುತ್ತೆ, ಆ ಎನರ್ಜಿ ಹಿಡ್ಕೊಂಡ ನಂತರ ತುಂಬ ತೂಕ ಲಾಸ್ ಆಗೋಕ್ಕೆ ಶುರು ಆಗುತ್ತೆ ಮಗುದು. ತುಂಬ ತೂಕ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. ತುಂಬ ತೂಕ ಲಾಸ್ ಆದಾಗ ಒಂದು ಲೆವೆಲ್ ರೀಚ್ ಆಗುತ್ತೆ, ಎಲ್ಲಿಂದ ರಿವರ್ಸ್ ಆಗೋದು ಕಷ್ಟ ಆಗುತ್ತೆ. ಆವಾಗ ಏನಾಗುತ್ತೆ, ಮಗು ಏನೇನೋ ಮಾತಾಡೋದು, ಅಲ್ಲ ಅಲ್ಲಿಂದ ಮಗು ಬಾಯಿಂದ ಒಂಥರ ಹಣ್ಣಿನ ಥರ ವಾಸನೆ ಬರ್ತಾ ಇರುತ್ತೆ. ಅದು ಯಾಕೆಂದರೆ ಮಸಲ್ಲು ಮತ್ತು ಫ್ಯಾಟ್ ಟಿಶ್ಯೂ ಬ್ರೇಕ್ ಡೌನ್ ಆದಾಗ ಒಂದು ಎಸಿಟೋನ್ ಅಂತ ಇದನ್ನು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ ಕೀಟೋನ್ಸ್ ಅಂತೀವಿ ನಾವು ಅದನ್ನು. ಆ ಕೀಟೋನ್ಸ್ ಬಂದುಬಿಟ್ಟು ಯೂರಿನಲ್ಲಿ ಪಾಸ್ ಆಗೋಕ್ಕೆ ಶುರು ಆಗುತ್ತೆ. ನಾವು ಯೂರಿನ್ ಟೆಸ್ಟ್ ಮಾಡಿದಾಗ ಕೀಟೋನ್ ಬಾಡೀಸ್ ಪ್ರೆಸೆಂಟ್ ಅಂತ ಬರುತ್ತೆ. ಇದು ಏನಾಗುತ್ತೆ, ಡಯಾಬಿಟಿಸ್ ಎಮರ್ಜೆನ್ಸಿ ಸಿಚುವೇಶನ್ಗೆ ಹೋಗುತ್ತೆ. ಇದನ್ನು ತಕ್ಷಣ ನಾವು ಟ್ರೀಟ್ ಮಾಡದೆ ಹೋದರೆ ಏನಾದರೂ ಪ್ರಾಣಕ್ಕೆ ಅಪಾಯನೂ ಆಗ್ಬೋದು. ಪ್ರಾಣಕ್ಕೆ ಅಪಾಯನೂ ಆಗ್ಬೋದು. ಓಕೆ, ಹೆರಿಡಿಟ್ರಿಯಿಂದ ಏನಾದರೂ ಇದು ಮಕ್ಕಳಿಗೆ ಬರೋ ಸಾಧ್ಯತೆ ಇದೆಯಾ? ಹಾಂ, ಹೆರಿಡಿಟ್ರಿಯಿಂದನೂ ಸಾಮಾನ್ಯವಾಗಿ ಹೆರಿಡಿಟ್ರಿಯಿಂದನೇ ಈ ಥರ ಟೈಪ್ 1 ಡಯಾಬಿಟಿಸ್ ಬರುವಂಥದ್ದು. ಓಕೆ, ಸೊ ಇನ್ ಕೇಸ್ ಚಿಕ್ಕ ಮಕ್ಕಳಲ್ಲೇ ಶುಗರ್ ಇದ್ದರೆ ಯಾವೆಲ್ಲ ರೀತಿ ದೈಹಿಕ ಸಮಸ್ಯೆನ ಅವ್ರು ಎದುರಿಸ್ಬೋದು? ಅಂದರೆ ಒಳಗಿನ ಬಾಡಿಯಲ್ಲಿರುವಂತಹ ಪಾರ್ಟ್ಸ್ಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಹಾಂ, ಇದನ್ನು ನಾವು ಕಾಂಪ್ಲಿಕೇಶನ್ ಅಂತೀವಿ. ಈಗ ಡಯಾಬಿಟಿಸ್ ನಾವು ಟ್ರೀಟ್ ಮಾಡದೆ ಬಿಟ್ಬಿಟ್ರೆ ಏನಾಗುತ್ತೆ, ಕಣ್ಣಿಗೆ ತೊಂದರೆ ಆಗ್ಬೋದು. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ. ಅಲ್ಲಿ ಕಣ್ಣಲ್ಲಿರೋ ಈಗ ರೆಟಿನಾಗೆ ಇದಕ್ಕೆ ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತೀವಿ. ಚಿಕ್ಕ ಪುಟ್ಟದಾಗಿ ಇದು ಇರುತ್ತವೆ, ಏನು ಬ್ಲಡ್ ವೆಸಲ್ಸ್ ಇರ್ತವೆ, ಕ್ಯಾಪಿಲರೀಸ್ ಅಂತೀವಿ ಅದಕ್ಕೆ. ಅದರಲ್ಲಿ ಶುಗರ್ ಹೋಗಿ ಎಕ್ಸೆಸ್ ಶುಗರ್ ಇದ್ದಾಗ ಡಿಪಾಸಿಟ್ ಆಗಿ ಗಟ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಣ್ಣು ದೃಷ್ಟಿ ಹೋಗೋ ಸಾಧ್ಯತೆನೂ ಇರುತ್ತೆ. ಅಲ್ಲಿಂದ ಕ್ಯಾಟ್ರಾಕ್ಟ್ ಬೇಗ ಬಂದ್ಬಿಡ್ಬೋದು. ಅಲ್ಲಿಂದ ನಮ್ಮದು ರೆಸಿಸ್ಟೆನ್ಸ್ ಪವರು ಮಕ್ಕಳಲ್ಲಿ ಏನಾಗುತ್ತೆ, ಯೂಶಲಿ ನಮ್ಮ ರೆಸಿಸ್ಟೆನ್ಸ್ ಪವರ್ ಅಂದರೆ ಏನೇ ಒಂದು ಇನ್ಫೆಕ್ಷನ್ ಆದಾಗ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ, ಆ್ಯಂಟಿಬಾಡೀಸ್ ಫಾರ್ಮ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಆ ಡಿಸೀಸ್ ಬರದೇ ಇರೋ ಥರ ತಡೆಗಟ್ಟಕ್ಕೆ ಬಾಡಿದೊಂದು ಪ್ರತಿಕ್ರಿಯೆ ಇರುತ್ತೆ. ಅವಾಗ ಏನಾಗುತ್ತೆ, ಈ ರೆಸಿಸ್ಟೆನ್ಸು ಇಮ್ಯುನಿಟಿ ನ್ಯಾಚುರಲ್ ಪ್ರತಿರೋಧಕ ಶಕ್ತಿ ಏನಿರುತ್ತೆ, ನ್ಯಾಚುರಲ್ ಪ್ರತಿರೋಧಕ ಶಕ್ತಿ ಏನಿರುತ್ತೆ ತುಂಬ ಕಡಿಮೆ ಆಗಿಬಿಡುತ್ತೆ. ಅವಾಗ ಏನು ಸ್ವಲ್ಪ ಏನೇ ಆದ್ರೂ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ಬೋದು, ಇಲ್ಲ ಪದೇ ಜ್ವರ ಬರ್ಬೋದು, ಇಲ್ಲ ಏನು ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದ TB ಅಂತ ಕಾಯಿಲೆಗಳಾಗ್ಬೋದು, ಬೇಗನೆ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಮಕ್ಕಳಲ್ಲಿ ಇಂತಹ ಈಗ ಡಾಕ್ಟರ್ ಹೇಳಿರುವಂತಹ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬನ್ನಿ.